Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 49ನೇ ಪ್ರಶ್ನೆಯನ್ನ ಗಮನಿಸಿ. ಪ್ರತಿಯೊಂದಕ್ಕೆ 450 ರೂಪಾಯಿ ನೀಡಿ 3 ವಸ್ತುಗಳನ್ನ ಕೊಳ್ಳಲಾಯಿತು. 10% ನಷ್ಟದಲ್ಲಿ ಒಂದು ವಸ್ತುವನ್ನ ಮಾರಾಟ ಮಾಡಲಾಯಿತು. ಒಟ್ಟಾರೆ ಮಾರಾಟದಲ್ಲಿ 20% ಲಾಭ ಗಳಿಸಬೇಕಾದರೆ 2 ವಸ್ತುಗಳನ್ನ ಯಾವ ಬೆಲೆಯಲ್ಲಿ ಮಾಡಬೇಕು? ಈ ಮಾರಾಟದಲ್ಲಿ ಗಳಿಸಿದ ಶೇಕಡಾ ಲಾಭ ಎಷ್ಟು ಎಂಬುದನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 3 ವಸ್ತುಗಳ ಕೊಂಡ ಬೆಲೆ. ಪ್ರತಿಯೊಂದಕ್ಕೂ 450 ರೂಪಾಯಿಯನ್ನು ನೀಡಿ 3 ವಸ್ತುಗಳನ್ನ ಕೊಂಡ್ಕೊಂಡಿದ್ದಾರೆ ಅಂತ ಆಯ್ತು. ಸೊ ಹಾಗಾದ್ರೆ 3 ವಸ್ತುಗಳ ಕೊಂಡ ಬೆಲೆ, 3 ವಸ್ತುಗಳ ಕೊಂಡ ಬೆಲೆ ಎಷ್ಟಾಗತ್ತೆ ಹೇಳಿ? ಸೊ 450 ಗುಣಿಸು 3. ಓಕೆ, ಸೊ ಇದೆಷ್ಟಾಗತ್ತೆ? 1350 ರೂಪಾಯಿ ಆಗತ್ತೆ. ಓಕೆ, ಸೊ ಈಗ ಒಂದು ವಸ್ತುವನ್ನ 10% ನಷ್ಟದಲ್ಲಿ ಮಾರಾಟ ಮಾಡಿದ್ದಾರೆ ಅಂತ ಆಯ್ತು. ಓಕೆ, ಸೊ ಒಂದು ವಸ್ತುವನ್ನ 10% ನಷ್ಟದಲ್ಲಿ ಮಾರಾಟ ಮಾಡಲಾಯಿತು. ಸೊ ಹಾಗಾದ್ರೆ ಇಲ್ಲಿ ನಷ್ಟ ಎಷ್ಟಾಯ್ತು ಅಂತ ಆಯ್ತು? ಸೊ 450 ರೂಪಾಯಿಯ 10%. ಓಕೆ, ಸೊ ಇದೆಷ್ಟಾಗತ್ತೆ? 450 ಗುಣಿಸು 10 ಡಿವೈಡೆಡ್ ಬೈ 100. 0 ಕ್ಯಾನ್ಸಲ್ ಆಗುತ್ತೆ, 0. ಸೊ 45 ರೂಪಾಯಿ ನಷ್ಟ. ಓಕೆ, ಸೊ ಹಾಗಾದ್ರೆ ಇದರ ಮಾರಾಟ ಬೆಲೆ ಎಷ್ಟಾಯ್ತು ಹೇಳಿ? ಈ ವಸ್ತುವಿನ ಮಾರಾಟ ಬೆಲೆ ಎಷ್ಟಾಗತ್ತೆ? 450 ರೂಪಾಯಿ ಮೈನಸ್ 45 ರೂಪಾಯಿ. ಸೊ ಅಂದ್ರೆ ಏನಾಯ್ತು? 405 ರೂಪಾಯಿಗೆ ಅದನ್ನ ಮಾರಾಟ ಮಾಡಿದ್ರು ಅಂತ ಆಯ್ತು. ಸೊ ನೆಕ್ಸ್ಟ್, ಒಟ್ಟಾರೆ ಮಾರಾಟದಲ್ಲಿ 20% ಲಾಭ ಗಳಿಸಿದ್ದಾರೆ. ಸೊ 20% ಲಾಭ ಗಳಿಸಲು ಬೇಕಾಗುವ ಮಾರಾಟದ ಬೆಲೆಯನ್ನ ನೋಡ್ಬೇಕಾಗತ್ತೆ. ಓಕೆ, ಸೊ 20% ಲಾಭ ಗಳಿಸಲು ಬೇಕಾಗುವ ಮಾರಾಟ ಬೆಲೆ. ಓಕೆ, ಸೊ ಒಟ್ಟು ಮಾರಾಟ ಬೆಲೆ ಸೊ ಎಷ್ಟು? 1350 ಪ್ಲಸ್ 1350 ರೂಪಾಯಿ. ಸೊ 2 ವಸ್ತು ಅಲ್ವಾ? ಸೊ ಇದರ 20% ಲಾಭ. ಓಕೆ, ಸೊ ಇಸ್ ಈಕ್ವಲ್ ಟು 1350 ಪ್ಲಸ್, ಸೊ ಇಲ್ಲಿ 1350 ರೂಪಾಯಿನ 20%. ಸೊ ಇಲ್ಲಿ 1350 ಗುಣಿಸು 20 ಡಿವೈಡೆಡ್ ಬೈ 100. 0 ಕ್ಯಾನ್ಸಲ್ ಆಗುತ್ತೆ, 0. ಸೊ ಇಸ್ ಈಕ್ವಲ್ ಟು 1350 ರೂಪಾಯಿ ಪ್ಲಸ್ 270 ರೂಪಾಯಿ. ಸೊ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ? 1620 ರೂಪಾಯಿ. ಓಕೆ, ಸೊ ಒಟ್ಟು ಮಾರಾಟ ಬೆಲೆ. ಸೊ ಈಗ ಉಳಿದೆರಡು ವಸ್ತುಗಳ ಮಾರಾಟ ಬೆಲೆ ಏನಾಗತ್ತೆ ಹೇಳಿ? ಸೊ ಉಳಿದ 2 ವಸ್ತುಗಳ ಮಾರಾಟ ಬೆಲೆ ಈಸ್ ಈಕ್ವಲ್ ಟು ಒಟ್ಟು ಮಾರಾಟ ಬೆಲೆ ಮೈನಸ್ ಮೊದಲ ವಸ್ತುವಿನ ಮಾರಾಟ ಬೆಲೆ ಅಲ್ವಾ? ಸೊ ಮೊದಲ ವಸ್ತುವಿನ ಮಾರಾಟ ಬೆಲೆ. ಸೊ ಒಟ್ಟು
ಇದ್ರದ್ದು ಎಷ್ಟಾಗತ್ತೆ 1620 ಮೈನಸ್ 405 ನಷ್ಟ ಆಗಿತ್ತಲ್ವಾ ಇದು. ಸೊ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ 1215 ರೂಪಾಯಿ ಆಗತ್ತೆ. ಓಕೆ, ಸೊ ಈಗ ಉಳಿದೆರಡು ವಸ್ತುಗಳ ಕೊಂಡ ಬೆಲೆಯನ್ನ ನೋಡ್ಬೇಕು. ಸೊ ಉಳಿದೆರಡು ವಸ್ತುಗಳ ಕೊಂಡ ಬೆಲೆ. ಓಕೆ, ಸೊ ಈಸ್ ಈಕ್ವಲ್ ಟು 450 ರೂಪಾಯಿ ಗುಣಿಸು 2. ಓಕೆ, ಈಸ್ ಈಕ್ವಲ್ ಟು 900 ರೂಪಾಯಿ ಆಗತ್ತೆ. ಸೊ ಈಗ ಎರಡು ವಸ್ತುಗಳ ಮೇಲಿನ ಲಾಭ ಏನಾಗತ್ತೆ, ಎರಡು ವಸ್ತುಗಳ ಮೇಲಿನ ಲಾಭ is equal to 1215 ಮೈನಸ್ 900 ಮಾಡ್ಬೇಕಾಗತ್ತೆ. ಸೊ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ, ಇದು 315 ರೂಪಾಯಿ ಲಾಭ ಸಿಗತ್ತೆ. ಓಕೆ, ಸೊ ಹಾಗಾದ್ರೆ ಉಳಿದೆರಡು ವಸ್ತುಗಳ ಮೇಲಿನ ಶೇಕಡ ಲಾಭವನ್ನ ಲೆಕ್ಕ ಹಾಕಿದ್ರೆ, ಸೊ ಶೇಕಡ ಲಾಭ, ಓಕೆ, ಉಳಿದೆರಡು ವಸ್ತುವಿನ ಶೇಕಡ ಲಾಭ 315 ರೂಪಾಯಿ ಡಿವೈಡೆಡ್ ಬೈ 900 ಗುಣಿಸು 100. ಓಕೆ, ಸೊ 0 0 ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 9 1 9 3 27 5 ಓಕೆ, ಸೊ 35% ಆಗುತ್ತೆ. ಓಕೆ, ಸೊ ಶೇಕಡ ಲಾಭ ಎಷ್ಟು ಬಂದಿದೆ, 35% ಆಗಿದೆ. ಓಕೆ, ಥ್ಯಾಂಕ್ ಯು.